ನಮಸ್ಕಾರ ಸ್ನೇಹಿತರೆ, ಶುಭಂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೊಸ ವಿಡಿಯೋ ಅಪ್ಡೇಟ್ಗಳಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಮಣ್ಣ ಇಲ್ಲೇ ದಾಸನೂರಿನ ಒಂದು ಮಾವಿನ ತೋಟದ ಮಾಲೀಕರ ಬಳಿ ಕೆಲಸ ಮಾಡಿಕೊಂಡಿರುವ ವ್ಯಕ್ತಿ. ಇವನಿಗೆ ತನ್ನ ಹೆಂಡತಿ ಹಾಗೂ ಮುದ್ದಿನ ಮಗನೇ ಪ್ರಪಂಚವಾಗಿತ್ತು. ಇವನ ಮಗ ಕಿರಣ್ 9ನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ. ಕಿರಣ್ಗೆ ಒಮ್ಮೆ ಆಟ ಆಡುವಾಗ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ಅವನು ಬಂದು ಮನೆಯಲ್ಲಿ ಹೇಳಿದಾಗ ರಾಮಣ್ಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಕಿರಣ್ ನನ್ನ ಪರೀಕ್ಷಿಸಿದ ಡಾಕ್ಟರ್ ಏನೂ ತೊಂದರೆ ಇಲ್ಲ ಎಂದು ಮಾತ್ರೆಗಳನ್ನು ಕೊಟ್ಟು ಕಳಿಸುತ್ತಾರೆ. ಇಬ್ಬರು ಮನೆಗೆ ಬಂದು ಊಟ ಮಾಡಿ ಕಿರಣ್ ಮಾತ್ರೆ ತೆಗೆದುಕೊಂಡು ಮಲಗುತ್ತಾನೆ. 2-3 ದಿನ ಹೊಟ್ಟೆ ನೋವು ಬರದೇ ಇದ್ದಿದ್ದರಿಂದ ಕಿರಣ್ ಆರಾಮವಾಗಿ ಆಟ ಆಡಿಕೊಂಡಿದ್ದನು. ಹೀಗಿರುವಾಗ ಮತ್ತೆ ಹೊಟ್ಟೆ ವಿಪರೀತ ನೋವಲು ಆರಂಭವಾಯಿತು. ಆಗ ರಾಮಣ್ಣ ತಕ್ಷಣ ಮಗನನ್ನು ಕರೆದುಕೊಂಡು ಆಸ್ಪತ್ರೆ ಕಡೆಗೆ ಓಡುತ್ತಾನೆ. ಅಲ್ಲಿ ಇವರಿಗೆ ಟ್ರೀಟ್ಮೆಂಟ್ ಕೊಡಲು ಯಾವ ಡಾಕ್ಟರ್ ಕೂಡ ಇರಲಿಲ್ಲ. ಎಮರ್ಜೆನ್ಸಿ ಎಂದು ಕೇಳಿಕೊಂಡರೂ ಯಾರೂ ಸಹಾಯಕ್ಕೆ ಬರಲಿಲ್ಲ. ಡಾಕ್ಟರ್ ಬರುವವರೆಗೂ ಕಾಯಬೇಕು ಎಂದು ಹೇಳಿ ಸುಮ್ಮನಾಗಿ ಬಿಟ್ಟರು. ರಾಮಣ್ಣ ತನ್ನ ಮಗನ ನೋವನ್ನು ನೋಡಲಾರದೆ ಡಾಕ್ಟರ್ಗಳ ಹುಡುಕಾಡಿದ. ಕೊನೆಗೂ ಡಾಕ್ಟರ್ ಬಂದು ಮಗನನ್ನು ಪರೀಕ್ಷಿಸಿ ಕೆಲವು ಟೆಸ್ಟ್ಗಳನ್ನ ಮಾಡಿಸಲು ಹೇಳಿದರು. ರಾಮಣ್ಣ ತನ್ನ ಹೆಂಡತಿಯ ಸ್ವಲ್ಪ ಚಿನ್ನವನ್ನು ಅಡವಿಟ್ಟು ತಕ್ಷಣವೇ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ ರಿಪೋರ್ಟ್ಗಳನ್ನು ತಂದು ಕೊಟ್ಟನು. ರಿಪೋರ್ಟ್ಗಳನ್ನು ಪರೀಕ್ಷಿಸಿದ ಡಾಕ್ಟರ್ಗೆ ನಂಬಲಾಗಲಿಲ್ಲ. ಯಾಕೆಂದರೆ ಕಿರಣ್ ಲಿವರ್ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದನು. ಇದನ್ನು ರಾಮಣ್ಣನಿಗೆ ಸೂಕ್ಷ್ಮವಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸಿದರೂ ರಾಮಣ್ಣ ನಂಬಲು ತಯಾರಿರಲಿಲ್ಲ. ರಾಮಣ್ಣ ಮತ್ತು ಅವನ ಹೆಂಡತಿಗೆ ತನ್ನ ಮಗನ ಕಾಯಿಲೆ ಬಗ್ಗೆ ಕೇಳಿ ಜೀವನವೇ ಬೇಡ ಅನ್ನುವಷ್ಟು ಆಘಾತವಾಗಿತ್ತು. ಹಾಗೆಯೇ ರಾಮಣ್ಣನನ್ನು ಸಮಾಧಾನಪಡಿಸಿದ ಡಾಕ್ಟರ್ ಕಿರಣ್ಗೆ ಟ್ರೀಟ್ಮೆಂಟ್ ಶುರು ಮಾಡಿದರು. ಯಾವುದೇ ಟ್ರೀಟ್ಮೆಂಟ್ಗೂ ಸ್ಪಂದಿಸದೆ ಕಿರಣ್ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆಯುತ್ತಾನೆ. ತನ್ನ ಮಗನ ಸಾವು ರಾಮಣ್ಣನಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತದೆ. ಕೊನೆಗೆ ತನ್ನ ಮಗನ ಶವವನ್ನು ಆಂಬ್ಯುಲೆನ್ಸ್ನಲ್ಲಿ ಮನೆಗೆ ತೆಗೆದುಕೊಂಡು ಹೋಗಲು ಕೇಳಿದಾಗ ಅವರು 20,000 ರೂಗಳನ್ನು ಬಾಡಿಗೆ ಕೇಳುತ್ತಾರೆ. ಬಡ ರಾಮಣ್ಣನಿಗೆ ಮಗನ ಸಾವಿನ ದುಃಖದ ಜೊತೆಗೆ ಅಷ್ಟು ಹಣ ಇಲ್ಲವಲ್ಲ ಎಂಬ ನೋವು ಇನ್ನೂ ಹೆಚ್ಚಾಗುತ್ತದೆ. ಯಾವುದೇ ಕಾರಣಕ್ಕೂ ಅಷ್ಟು ಹಣ ನೀಡದೆ ಆಂಬ್ಯುಲೆನ್ಸ್ ಬರುವುದಿಲ್ಲ ಎಂದು ಹೇಳುತ್ತಾರೆ. ಆಗ ರಾಮಣ್ಣ ಮನಸ್ಸು ಗಟ್ಟಿ ಮಾಡಿಕೊಂಡು ತನ್ನ ಮಗನ ಶವವನ್ನು ಬೈಕ್ನಲ್ಲೇ 90 ಕಿಲೋಮೀಟರ್ ಸಾಗಿಸುತ್ತಾನೆ. ಇದನ್ನೆಲ್ಲ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಆಂಬ್ಯುಲೆನ್ಸ್ ಚಾಲಕ ಯಾವುದೇ ಅಳುಕಿಲ್ಲದೆ, ಕರುಣೆಯಿಲ್ಲದೆ ನೋಡುತ್ತಾ ನಿಂತಿರುತ್ತಾರೆ. ಸ್ನೇಹಿತರೆ, ಇದು ಕೇವಲ ಕಥೆಯಲ್ಲ, ನಮ್ಮ ಪಕ್ಕದ ರಾಜ್ಯದಲ್ಲಿ ನಡೆದ ನೈಜ ಘಟನೆ. ಇದೊಂದೇ ಅಲ್ಲ, ಇನ್ನೂ ಹಲವಾರು ಕಡೆಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದರೂ ಹಣಕ್ಕಾಗಿ ಪೀಡಿಸುವ ಆಸ್ಪತ್ರೆ ಸಿಬ್ಬಂದಿಯ ಮಧ್ಯೆ ಬಡ ಕುಟುಂಬಗಳು ತನ್ನವರ ಶವವನ್ನು ಕೂಡ ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗಲು ಆಗದ ಪರಿಸ್ಥಿತಿ. ಇದೆಲ್ಲ ಕಣ್ಣ ಮುಂದೆ ನಡೆಯುತ್ತಿದ್ದರೂ ಪ್ರಶ್ನಿಸುವ ಧೈರ್ಯ, ಪ್ರತಿಭಟಿಸುವ ಮನಸ್ಥಿತಿ ಯಾರಿಗೂ ಇಲ್ಲ. ಇನ್ನು ಸರ್ಕಾರಿ ಆಸ್ಪತ್ರೆಗಳ ಕರ್ಮಕಾಂಡಗಳ ನೈಜ ರೂಪ ನಿಮ್ಮ ಮುಂದೆ ತರಲು ಇಚ್ಛಿಸಿದಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.